ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತು ಸ್ಪೆಷಲ್ ಡೇ ನಮಗೆ, ಫೆಬ್ರವರಿ 7. ಏನು ಸ್ಪೆಷಲ್ ಅಂದರೆ, ನಮ್ಮದು ಮದುವೆ ಆಗಿ 3 ವರ್ಷ ಆಯಿತು. ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ತುಂಬ ಜೋರಾಗಿ ಸೆಲೆಬ್ರೇಟ್ ಆ ಥರ ಏನೂ ಇಲ್ಲ. ದೇವಸ್ಥಾನಕ್ಕೆ ಬಂದಿದ್ದೀವಿ. ನೈಟ್ ಬಂದಿದ್ವಿ ದೇವಸ್ಥಾನಕ್ಕೆ. ನನ್ನ ಹಸ್ಬೆಂಡ್ಗೆ ಕೆಲಸ ಇದ್ದಿದ್ದರಿಂದ ಮಧ್ಯಾಹ್ನ ಅಥವಾ ಬೆಳಿಗ್ಗೆ ಬರೋದಕ್ಕಾಗಲಿಲ್ಲ. ಹಾಗಾಗಿ ನೈಟ್ ಬಂದಿದ್ದೀವಿ ಬಸವಣ್ಣ ದೇವರಿಗೆ. ಬಸವೇಶ್ವರ ದೇವಸ್ಥಾನ ನಮ್ಮದು ಮನೆ ದೇವರು ಬಸವಣ್ಣನೇ ಆಗಿರೋದ್ರಿಂದ ಫಸ್ಟು ಬಸವಣ್ಣ ದೇವರಿಗೆ ಹೋಗಿ ಬರೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀವಿ. ಅಲ್ಲಿ ಹೋಗಿ ಕೈನೆಲ್ಲ ಮುಕ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಹಾಗೆ ನೆಕ್ಸ್ಟು ಅವತ್ತು ಶುಕ್ರವಾರನೂ ಆಗಿದ್ದರಿಂದ ಹೆಣ್ಣು ದೇವ್ರಿಗೂ ಕೂಡ ಹೋಗಿ ಬರೋಣ ಅಂತ ಹೇಳಿ ಇಲ್ಲಿ ತುಳಜಾ ಭವಾನಿ ಅಂತ ದೇವಸ್ಥಾನ ಇದೆ, ಹಾಗಾಗಿ ಅಲ್ಲೂ ಕೂಡ ಬಂದಿದ್ದೀವಿ. ಇವಾಗ ದೇವಸ್ಥಾನ ಮುಗಿಸ್ಕೊಂಡು ಮೋರ್ಗೆ ಬಂದಿದ್ವಿ. ನನ್ನ ಹಸ್ಬೆಂಡ್ ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದಿದ್ರು. ಹಾಗೆ ಚಾಕ್ಲೇಟ್ನ ತಗೊಳ್ಳೋಣ ಅಂತ ಬಂದಿದ್ವಿ. ನೋಡ್ತಾ ಇದ್ದೀವಿ ಚಾಕ್ಲೇಟ್ನ ಯಾವ್ದು ತಗೊಳ್ಳೋದು ಅಂತ ಹೇಳಿ. ನನಗೆ ಡೈರಿ ಮಿಲ್ಕ್ ಅಂದರೆ ಇಷ್ಟ, ಹಾಗಾಗಿ ಅವರು ಅದನ್ನೇ ನೋಡ್ತಾ ಇದ್ರು. ನನಗೆ ಯಾಕೋ ಅಲ್ಲಿ ಮೈಂಡ್ ಚೇಂಜ್ ಆಯಿತು. ನನಗೆ ಡೈರಿ ಮಿಲ್ಕ್ ಬೇಡ, ಬೇರೆ ಯಾವುದಾದ್ರೂ ತಗೊಳ್ತೀನಿ ಅಂತ ಹೇಳಿ ನೋಡ್ತಾ ಇದ್ದೀನಿ ಯಾವ್ದು ತಗೊಳ್ಳೋದು ಅಂತ. ಚಾಕ್ಲೇಟ್ನೆಲ್ಲ ತೊಗೊಂಡು ಮನೆಗೆ ಬಂದಾಗ ಟೈಮು 10 ಗಂಟೆ ಆಗಿತ್ತು. ಇವಾಗ ಮನೆಯಲ್ಲೇ ನಾನು ಸಿಂಪಲ್ಲಾಗಿ ಕೇಕ್ನ ಮಾಡಿದ್ದೆ. ಕೇಕ್ನ ಕಟ್ ಮಾಡಿದ್ವಿ. ಈಗ 2 ವರ್ಷನೂ ನಮ್ಮ ಮನೆಯವ್ರ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ರು. ತುಂಬ ಎಲ್ಲರೂ ಸೇರಿಕೊಂಡು ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಈ ಸರಿ ಯಾರೂ ಇಲ್ಲ, ನಾವಿಬ್ಬರೇ. ಹಾಗಾಗಿ ಮನೆಯಲ್ಲೇ ಸಿಂಪಲ್ಲಾಗಿ ನಾನು ಅಡುಗೆನ ಮಾಡಿದ್ದೀನಿ. ಪಾಸ್ತಾ ತಿನ್ನಬೇಕು ಅನ್ನಿಸ್ತಾ ಇತ್ತು ತುಂಬ ದಿನದಿಂದ, ಹಾಗಾಗಿ ಪಾಸ್ತಾನೂ ಕೂಡ ಮಾಡಿದ್ದೀನಿ. ನೋಡ್ಬೋದು ಪಾಸ್ತಾನ ಮಾಡಿದ್ದೀನಿ. ಹಾಗೆ ಬೋಂಡ ಮಾಡಿದ್ದೆ, ಹೀರೆಕಾಯಿ ಬೋಂಡ. ಸ್ವೀಟ್ಗೆ ಅಂತ ಹೇಳಿ ಜಾಮೂನ್ ಮಾಡಿದ್ದೆ. ಸ್ವಲ್ಪ ಡ್ರೈ ಆಗಿ ಆಗೋ ಥರ ಜಾಮೂನ ಮಾಡಿದ್ದೆ. ನನಗೆ ಅದು ಸಕ್ಕರೆ ಪಾನಕ ಎಲ್ಲ ಜಾಸ್ತಿ ಇದ್ದರೆ ಇಷ್ಟ ಆಗಲ್ಲ. ಸಕ್ಕರೆ ಜಾಸ್ತಿ ತಿನ್ನಬೇಕು ಅಂತಲೂ ಅನಿಸಲ್ಲ ನನಗೆ, ಹಾಗಾಗಿ ಡ್ರೈ ಆಗಿ ಇರೋ ಥರ ಮಾಡಿದ್ದೆ. ಹಾಗೆ ಪುಳಿಯೋಗರೆನೂ ಕೂಡ ಮಾಡಿದ್ದೆ. ಇಷ್ಟು ಮಾಡಿದ್ದೆ ನಾನು. ತುಂಬ ಸಿಂಪಲ್ಲಾಗಿ ಮಾಡು, ತುಂಬ ಹೆವಿ ಏನು ಮಾಡೋಕ್ಕೆ ಹೋಗ್ಬೇಡ ಅಂತ ಹೇಳಿದ್ರಿಂದ ಇಷ್ಟು ಸಾಕು ಅಂತ ಹೇಳಿ ಸಿಂಪಲ್ಲಾಗಿ ಮಾಡಿದ್ದೆ. ಚೆನ್ನಾಗಾಗಿತ್ತು ಅಡುಗೆ. ಇಬ್ಬರು ಮಾತಾಡ್ಕೊಳ್ತಾ ಚೆನ್ನಾಗಿ ನಾವು ಟೈಮ್ನ ಸ್ಪೆಂಡ್ ಮಾಡಿದ್ವಿ. 3 ವರ್ಷ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ತುಂಬ ಖುಷಿಯಾಗಿಯೇ ನಾವು 3 ವರ್ಷನ ಕಳೆದಿದ್ದೀವಿ. ತುಂಬ ಖುಷಿ ಇದೆ ನನಗೆ, ನಮ್ಮ ಮನೆಯವ್ರಿಗೂ ಕೂಡ. ನಾವಿಬ್ಬರು ಕೂಡ ಇವಾಗ ಫ್ರೆಂಡ್ಸ್ ಥರನೇ ಇದ್ದೀವಿ. ಗಂಡ ಹೆಂಡತಿ ಥರನೂ ಜಗಳ ಮಾಡ್ತೀವಿ, ಫ್ರೆಂಡ್ಸ್ ಥರನೂ ಇದ್ದೀವಿ, ಲವರ್ಸ್ ಥರನೂ ಇದ್ದೀವಿ. ಟೋಟಲಿ ಡಿಫ್ರೆಂಟ್. ಎಲ್ಲದರಲ್ಲೂ ಖುಷಿನ ಪಡ್ತೀವಿ. ಸಣ್ಣ ಪುಟ್ಟ ಜಗಳಗಳು ಮಾಡ್ತೀವಿ, ನೆಕ್ಸ್ಟ್ ಸೆಕೆಂಡ್ಗೆ ನಾವು ಮತ್ತೆ ಸರಿಯಾಗಿಬಿಡ್ತೀವಿ. ಇದು ಅದ್ರ ನೆಕ್ಸ್ಟ್ ಡೇ ಸ್ಯಾಟರ್ಡೆ ಸಂಜೆ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು. ನಮ್ಮ ಮೇಲೆ ಓನರ್ ಮಕ್ಕಳು, ಆಮೇಲೆ ಪಕ್ಕದಲ್ಲಿರೋ ನೇಬರ್ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು. ಹಾಗೆ ನೋಡ್ತಾ ನಿಂತ್ಕೊಂಡಿದ್ದೆ. ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕಿತ್ತು, ಆಂಜನೇಯ ದೇವಸ್ಥಾನ. ಇವಾಗ ಆಂಜನೇಯ ದೇವಸ್ಥಾನಕ್ಕೂ ಕೂಡ ಬಂದಿದ್ದೀವಿ.
ನಾವು ಪ್ರತಿ ಶನಿವಾರನೂ ದೇವಸ್ಥಾನಕ್ಕೆ ಬರ್ತೀವಿ. ಇದು ಹುಚ್ಚರಾಯ ಸ್ವಾಮಿ ದೇವಸ್ಥಾನ ಅಂತ ಹೇಳಿಬಿಟ್ಟು ತುಂಬ ದೊಡ್ಡದಾಗಿದೆ ದೇವಸ್ಥಾನ. ಇಲ್ಲಿ ಏಪ್ರಿಲ್ ತಿಂಗಳಲ್ಲಿ ಇದ್ರ ತೇರು ಕೂಡ ನಡೆಯುತ್ತೆ. ಅಲ್ಲಿ ಒಬ್ಬರು ಕುತ್ಕೊಂಡಿದ್ರು, ಹಾಗಾಗಿ ಅವರಿಗೆ ದುಡ್ಡು ಕೊಟ್ಟು ಬರೋಣ ಅಂತ ಹೇಳಿ ಹೋಗಿದ್ದೀನಿ. ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ನಮಸ್ಕಾರ.